ನಮಸ್ತೆ. 31/1/2025 ಶುಕ್ರವಾರ. ಶುಕ್ಲ ಪಕ್ಷವಿದೆ, ಅಂದರೆ ಬೆಳೆಯುವ ಚಂದ್ರನಿದೆ. ಸಾಮಾನ್ಯವಾಗಿ ಈ ಸಮಯಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡುವಂಥದ್ದು. ಆದರೂ ನಕ್ಷತ್ರ ಶುಭವಾಗಿದ್ದರೆ ಮಾತ್ರನೇ ಶುಭ ಕಾರ್ಯಗಳನ್ನ ಮಾಡೋಕ್ಕಾಗುತ್ತದೆ. ಇವತ್ತು ಬಂದಿರುವಂಥ ನಕ್ಷತ್ರ ತಿಥಿಯೆಲ್ಲ ಶುಭವಾಗಿದೆ, ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು. ಆದರೆ ಇವತ್ತು ಪರಿಹಾರ ಮಾಡಿಕೊಳ್ಳುವಂಥದ್ದು ಅಥವಾ ಧ್ಯಾನ ಮಾಡಿಕೊಳ್ಳೋದು ಯಾವ ಗ್ರಹಕ್ಕೆ ನೋಡೋಣ. ಶುಕ್ರ ಮತ್ತು ರಾಹು ಗ್ರಹ, ಶನಿ ಮತ್ತು ಚಂದ್ರ ಗ್ರಹ ಮತ್ತು ಕೇತುವಿಗೆ ಪರಿಹಾರ ಮಾಡಬೇಕು. ಆಸ್ಟ್ರೋ ನ್ಯೂಮರಾಲಜಿ ಪ್ರಕಾರ, ಸಂಖ್ಯಾಶಾಸ್ತ್ರ ಪ್ರಕಾರ 6ನೇ ತಾರೀಕಲ್ಲಿ ಹುಟ್ಟಿದವರು ಅಥವಾ ಟೋಟಲ್ ನಂಬರ್ 6 ಬಂದರೂ ಸರಿಯೇ. ಅದೇ ಥರ ರಾಹುವ ಸಂಖ್ಯೆಗಳು ಹಂಗೆ ಅಂತಂತೀವಿ. 4, 13, 22ರಲ್ಲಿ ಹುಟ್ಟಿದವರು ಮತ್ತು ಶನಿಯ ಸಂಖ್ಯೆಯಾದ 8, 17, 26, ಚಂದ್ರನ ಸಂಖ್ಯೆಗಳು ಅನ್ನುವ 2, 11, 29 ಈ ಡೇಟಲ್ಲಿ ಹುಟ್ಟಿದವರಲ್ಲ. ಸ್ವಲ್ಪ ಗ್ರಹ ಶಾಂತಿಗಳನ್ನ ಮಾಡಿಕೊಳ್ಳಿ. ಇವತ್ತಿನ ದಿನ ಪ್ರಕಾರ ದ್ವಿತೀಯ ಅನ್ನುವ ತಿಥಿ ಇದೆ. ಮಧ್ಯಾಹ್ನ 1:59:16 ಹೆಚ್ಚು ಕಮ್ಮಿ 2 ಗಂಟೆವರೆಗೂ. ಆ ನಂತರ ತೃತೀಯ ಬರುತ್ತದೆ, ಅಂದರೆ 3ನೇ ತಿಥಿ ಬರುತ್ತದೆ. ಇವತ್ತಿನ ನಕ್ಷತ್ರ ಶತಭಿಷ. ರಾತ್ರಿ ಅಂತಂದರೆ ಬೆಳಗಿನ ಜಾವ 4:14:09 ಅಂದರೆ ರಾತ್ರಿ 12 ಗಂಟೆ ಎಲ್ಲ ದಾಟಿ ಬೆಳಗಿನ ಜಾವಕ್ಕೆ ಅಲ್ಲಿಯವರೆಗೂ ಶತಭಿಷ ನಕ್ಷತ್ರ. ಅಲ್ಲಿಯವರೆಗೂ ಕಾರ್ಯಸಿದ್ಧಿ ಉಂಟು, ಸುಖ ಉಂಟು. ಆಮೇಲೆ ಬರುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ, ಅದೂ ಮೋಸವಿಲ್ಲ. ಹಂಗಾಗಿ ಇವತ್ತಿನ ದಿನ ಶುಭವಾಗಿದೆ, ದೋಷಗಳು ಕಡಿಮೆ. ಇವತ್ತು ರಾಶಿ ಮತ್ತು ನಕ್ಷತ್ರ ಪಾದಗಳನ್ನ ನೋಡಿಕೊಳ್ಳೋಣ. ಸೂರ್ಯೋದಯ 6:46 ಇವತ್ತಿನ ಶತಭಿಷ ನಕ್ಷತ್ರ ಇರುವವರೆಗೂ ಶುಭವಾಗಿದೆ. ರಾಕ್ಷಸಗಣ ನಕ್ಷತ್ರ ಅದು. ಆನಂತರ ಬರುವ ಪೂರ್ವ ಭಾದ್ರಪದ ನಕ್ಷತ್ರ ಮಾನುಷ್ಯ ಗಣ ಅಂತ. ಆದ್ದರಿಂದ ಶುಭಕರವಾಗಿದೆ. ಇದನ್ನೆಲ್ಲ ತಿಳ್ಕೊಂಡು ನಿಮ್ಮ ಕಾರ್ಯಗಳು ಮಾಡೋಕ್ಕೆ ನಮಗೆ ಅಲ್ಲಿ ಅನುಕೂಲಕರವಾಗಿರುತ್ತದೆ. ಆದ್ದರಿಂದಲೇ ಇದೆಲ್ಲ ನೋಡಿ ಅಂತ ಅನ್ನೋದು ನಾವು. ಮತ್ತು ಇವತ್ತಿನ ದಿನ ಪ್ರಕಾರ ಯಾವ ರಾಶಿಯವರಿಗೆ ದೋಷ ಜಾಸ್ತಿ ಇದೆ ಅಂತಲೂ ನಾವು ನೋಡಬಹುದು. ಆದರೆ ಇವತ್ತು ಶುಭವಾಗಿರೋದರಿಂದ ಅಷ್ಟೊಂದು ದೋಷಗಳಿಲ್ಲ. ಆದರೂ ಕರ್ಕಾಟಕ ರಾಶಿಗೆ ಚಂದ್ರಾಷ್ಟಮ ಉಂಟು. ಆದ್ದರಿಂದ ಗಮನ ಕೊಡಿ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳು ಅಂತಂದರೆ 100% ಒಳ್ಳೆಯದು, 100% ಕೆಟ್ಟೋದು ಅಂತ ನೋಡೋಕ್ಕೆ ಮುಂಚೆ ನಕ್ಷತ್ರ ಪಾದಗಳನ್ನ ನೋಡೋಣ. ಇವತ್ತು ಇರುವ ಎಲ್ಲ ನಕ್ಷತ್ರಗಳು ಯಾವುದೇ ಪಾದಗಳಾದರೂ ಕುಂಭರಾಶಿಗೆ ಬರುತ್ತದೆ. ಹಂಗಾಗಿ ಭೇದಗಳು ಬರೋದಿಲ್ಲ. ಆದರೂ ಪಾದಗಳನ್ನ ತಿಳ್ಕೊಳ್ಳೋದು ಒಳ್ಳೆಯದು. ಬೆಳಗ್ಗೆ 6:46 11:27 ಶತಭಿಷ ನಕ್ಷತ್ರ 1ನೇ ಪಾದ. ಆನಂತರ ಸಂಜೆ 5:03 2ನೇ ಪಾದ ಶತಭಿಷ ನಕ್ಷತ್ರ. ಆನಂತರ ರಾತ್ರಿ 10:39 ಶತಭಿಷ ನಕ್ಷತ್ರ 3ನೇ ಪಾದ. ಅಲ್ಲಿಂದ ಬೆಳಗಿನ ಜಾವ 4:14 ಶತಭಿಷ ನಕ್ಷತ್ರ 4ನೇ ಪಾದವಿದೆ. ಇಷ್ಟಕ್ಕೆ ಶತಭಿಷ ನಕ್ಷತ್ರವೇ ಮುಗಿತದೆ. ಆನಂತರ ಪೂರ್ವ ಭಾದ್ರಪದ ನಕ್ಷತ್ರ ಸ್ಟಾರ್ಟ್ ಆಗುತ್ತದೆ. ಇದು ಕುಂಭರಾಶಿನೇ. ಹಂಗಾಗಿ ದಿನ ಪೂರ್ತಿ ಕುಂಭರಾಶಿ ಇದೆ. ಇವತ್ತು ನಾವು ನೋಡುವ 100% ಒಳ್ಳೆಯದು ಕೆಟ್ಟೋದು ಅಂತ ನೋಡ್ಕೊಳ್ಳೋಣ. ಫಸ್ಟು 100% ಶುಭ ಸಮಯನ ನೋಡೋಣ. ಬೆಳಗ್ಗೆ 6:46 11:04, ಮಧ್ಯಾಹ್ನ 2:05 3:25, ಸಂಜೆ 4:54 ಸಂಜೆ 4:59, ರಾತ್ರಿ 7:10 ಬೆಳಗಿನ ಜಾವದವರೆಗೂ ಅಂದರೆ 3:37 ಶುಭವಾಗಿದೆ. ಆಮೇಲೆ 5:15 ಶುಭವಾಗಿದೆ. ಇದೆಲ್ಲ 100% ಒಳ್ಳೆಯ ಟೈಮು ಅಂತ. ಕೆಲವು ಕಾರ್ಯಗಳನ್ನು ಪ್ರಾರಂಭ ಮಾಡೋಕ್ಕೆ ಇದು ಉಪಯೋಗ ಆಗುತ್ತದೆ. ಇವತ್ತು ಅಶುಭ ಸಮಯವನ್ನು ನೋಡಿಬಿಡೋಣ. ಬೆಳಗ್ಗೆ 9:05 9:51 ಅಶುಭವಾಗಿದೆ. 11:06 12:33 ರಾಹು ಕಾಲ. ಸೇಮ್ ಟೈಮಲ್ಲೇ ಕಂಟಿನ್ಯೂ ಆಗಿ 12:33
ಮಧ್ಯಾಹ್ನ 2:03 ನಕ್ಷತ್ರ ವಿಷಕಟಿಕಾ ಕಾಲವಿದೆ. ಮಧ್ಯಾಹ್ನ 12:56 ಮಧ್ಯಾಹ್ನ 1:43 ದುರ್ಮುಹೂರ್ತ ಮತ್ತು 3:27 PM ಅಂದರೆ ಮಧ್ಯಾಹ್ನದಿಂದ 4:54 ಸಂಜೆ PM ವರೆಗೂ ಯಮಕಂಡ ಕಾಲವಿದೆ. ಸಂಜೆ 4:59 ಸಂಜೆ 7:08 ಮೃತ್ಯು ಇದೆ. ರಾತ್ರಿ ಅಂತಂದರೆ ಲೇಟ್ ನೈಟು ಅಂತಂದರೆ ಬೆಳಗಿನ ಜಾವ 3:39 ಮೇಲೆ 5:13 ಅಶುಭವಾಗಿದೆ. ಇದೆಲ್ಲ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿಕೊಳ್ಳೋಕ್ಕೆ ಇದೆಲ್ಲ ಉಪಯೋಗ ಆಗುತ್ತದೆ. ನಾವು ಯಾವತ್ತೂ ಹೇಳ್ತೀವಿ, ಶುಭ ಸಮಯಗಳು ಅಂದರೆ ಒಂದು ದಿನವೇ ಶುಭವಾಗಿದ್ದರೆ ಶುಭ ಕಾರ್ಯಗಳನ್ನ ಸ್ಟಾರ್ಟ್ ಮಾಡ್ಬೋದು. ಅದರ ಜೊತೆ ತಾರಾಬಲ ಚಂದ್ರಬಲ ಚೆನ್ನಾಗಿದ್ದರೆ ಅದು ಇನ್ನೂ ಪ್ಲಸ್ ಆಗುತ್ತೆ, ಅಂದರೆ ಅನುಕೂಲಕರವಾಗಿ ಆಗುತ್ತದೆ. ಅದರಲ್ಲೂ ದಶಾಭುಕ್ತಿ, ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದರೆ ಅದಕ್ಕಿಂತ ಶುಭವಾದ ದಿನ ಬೇರೆ ಯಾವುದೂ ಅಲ್ಲ. ಜನರಲಾಗಿ ಕೆಟ್ಟೋ ದಿನ ಅಂತಂದರೆ ಏನೇ ಆದರೂ ಕೆಟ್ಟೋದೇ. ಖುಷಿಯಾಗಿರ್ಬೋದು ನಿಮ್ಗೆ ಚೆನ್ನಾಗಿದ್ದರೆ. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇವತ್ತು ನಾವು ಹೇಳಿದಂತೆ ಬೆಳಗಿನ ಜಾವ 4:14 ಒಂದು ನಕ್ಷತ್ರ. ಹಂಗಾಗಿ ಆ ನಕ್ಷತ್ರ ಇರುವ ಸಮಯದಲ್ಲಿ, ಶತಭಿಷ ನಕ್ಷತ್ರ ಇರುವ ಸಮಯದಲ್ಲಿ ಹೆಂಗಾಗುತ್ತೆ ಅಂತಂದರೆ, ಈಗ ನಾವು ನೋಡೋದು ಅಶ್ವಿನಿ ನಕ್ಷತ್ರ ಮೇಷರಾಶಿ. ಹಂಗಾಗಿ ನಿಮಗೆ ಅಂದರೆ ಇವತ್ತಿನ ದಿನ ಪ್ರಕಾರ ರಾತ್ರಿ ಪೂರ್ತಿ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಇದೆ. ಭರಣಿ ನಕ್ಷತ್ರ ಮೇಷರಾಶಿ ಖಂಡಿತವಾಗಿ ಶುಭಕರವಾಗಿಲ್ಲ. ಆದರೆ ಯಾವತ್ತೋ ಕೊಟ್ಟಿದ್ದು, ಯಾವತ್ತೋ ದೇವರಲ್ಲಿ ಬೇಡಿರೋದು ಬಂದರೆ ಅದನ್ನು ಅನುಭವಿಸಬಹುದು. ಕೆಲವು ಟೈಮ್ ಕೆಟ್ಟೋ ದಿನ ಅಂದ್ಬಿಟ್ಟು ಕೊರಿಯರ್ ಬಂದರೆ ಬೇಡ ಅಂತಂತೀವ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ ಶುಭಕರವಾಗಿದೆ ಈ ದಿನ. ಆದ್ದರಿಂದ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ವೃಷಭ ರಾಶಿ. ಆರೋಗ್ಯ ಅಭಿವೃದ್ಧಿ ಉಂಟು, ಕೆಲಸ ಕಾರ್ಯಗಳಲ್ಲಿ ಕೂಡ ಅಭಿವೃದ್ಧಿ ಇದೆ, ಶುಭಕರವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಏಟು ಗಾಯಗಳು ತೊಂದರೆಗಳಾಗುವ ದಿನವಂತ, ಆದ್ದರಿಂದ ಎಚ್ಚರ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. ಸಂಪತ್ತಿದೆ, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ. ಸಂಪತ್ತು, ಸ್ವಲ್ಪ ಕಾರ್ಯಗಳಲ್ಲಿ ಅಡೆತಡೆ ಇರುತ್ತದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ. ಜನ್ಮತಾರೆ, ಸ್ವಲ್ಪ ಕಾರ್ಯ ತಡೆಗಳು ಕೂಡ ಆಗುತ್ತದೆ. ದೈವ ನಿಂದನೆ ಬೇಡ, ಗುರು ಆಶೀರ್ವಾದ ಪಡ್ಕೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ. ಪರಮಮಿತ್ರ ತಾರೆಯಾಗಿ ಕಾರ್ಯಾನುಕೂಲ ಉಂಟು, ಸ್ವಲ್ಪ ತೊಂದರೆ ಇರುತ್ತದೆ ಅಷ್ಟೇ. ಆದ್ದರಿಂದ ಜಯವನ್ನು ಕೊಡುವ ದಿನವಿದು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ. ಖಂಡಿತ ಶುಭಕರವಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಮಿತ್ರತಾರೆ, ಆದರೆ ಆರೋಗ್ಯದಲ್ಲಿ ಮೇಂಟೈನ್ ಮಾಡ್ಕೋಬೇಕಾಗ್ತದೆ. ಅಂದರೆ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿದ್ರೆ ಸಾಕಾಗುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಟೆನ್ಷನ್ ಇದೆ, ರೋಗ ವೃದ್ಧಿ ಉಂಟು, ಆರೋಗ್ಯದಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕು. ಖಂಡಿತವಾಗಿಯೂ ಧ್ಯಾನ ಮಾಡ್ಕೊಳ್ಳಿ. ಅವರವರಿಗೆ ಸಂಬಂಧಪಡುವಂಥ ಚಿಕ್ಕ ಯೋಗಾಸನಗಳನ್ನು ಮಾಡ್ಕೋಬೋದು. ಧನ್ವಂತರಿ ಧ್ಯಾನ ಮಾಡಬಹುದು. ಮಕಾ ನಕ್ಷತ್ರ ಸಿಂಹರಾಶಿ. ಅನುಕೂಲ, ಸುಖ ಸಂತೋಷವೆಲ್ಲ ಇದೆ, ಶುಭಕರವಾಗಿದೆ ಈ ದಿನ. ಪುಬ್ಬ ನಕ್ಷತ್ರ ಸಿಂಹರಾಶಿ. ಪ್ರತ್ಯೇಕ ತಾರೆಯಾಗಿದೆ. ನಮ್ಮ ಕಾರ್ಯಗಳು ಸಕ್ಸಸ್ ಆಗೋದಕ್ಕೆ ಲೇಟ್ ಆಗುತ್ತೆ ಅಥವಾ ತಡವಾಗುತ್ತದೆ. ಅದನ್ನು ನೋಡಿಕೊಂಡು ನಿಮ್ಮ ಪ್ರಯತ್ನಗಳಿರಲಿ. ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ. ಆರೋಗ್ಯ ಉಂಟು, ಸುಖ ಉಂಟು, ಶುಭದಿನವಾಗಿದೆ ಇದು. ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಆರೋಗ್ಯವಿದೆ, ಶತ್ರುನಾಶವೂ ಕೂಡಿ ಬರುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಏಟು ಗಾಯಗಳಾಗುವಂಥ ದಿನವಿದು, ಶತ್ರುನಾಶವೂ ಉಂಟು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ. ಸಂಪತ್ತಿದೆ, ಹೆಚ್ಚಿನ ವರಮಾನಕ್ಕೆ ದಾರಿ ಇದೆ, ಆ ಪ್ಲಾನ್ಗಳೆಲ್ಲ ಮಾಡ್ಬೋದು. ಮತ್ತು ಶತ್ರು ಕಾಟ ಕೂಡ ಇವತ್ತಿಲ್ಲ. ಅವರು ಏನಾದ್ರು ಮಾಡಿದ್ರು ನಿಮಗೆ ಒಳ್ಳೆಯದಾಗುತ್ತದೆ. ಚಿತ್ತಾ ನಕ್ಷತ್ರ ತುಲಾರಾಶಿ. ಹಣಕಾಸಿನ ವರಮಾನ ಹೆಚ್ಚಾಗುವ ದಿನವಿದೆ, ಅದರ ಪ್ಲಾನ್ಗಳನ್ನ ಮಾಡ್ಕೋಬೋದು. ನಂತರ ನೋಡುವಂಥ ಸ್ವಾತಿ ನಕ್ಷತ್ರ ತುಲಾರಾಶಿ. ಜನ್ಮತಾರೆ ಇದು. ಕಾರ್ಯವಿಘ್ನವೂ ಉಂಟು, ಆದ್ದರಿಂದ ಸ್ವಲ್ಪ ಎಚ್ಚರವಾಗಿರಲೇಬೇಕಾಗ್ತದೆ. ನಂತರ ವಿಶಾಖ ನಕ್ಷತ್ರ ತುಲಾರಾಶಿ. ಪರಮಮಿತ್ರ ಧಾರೆಯಾಗಿ ಶುಭಕರವಾಗಿದೆ. ನಂತರ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ. ಪರಮಮಿತ್ರ ಧಾರೆ, ಸ್ವಲ್ಪ ತಿಂಡಿ ಊಟ ಇದರಲ್ಲಿ ಮೇಂಟೈನ್ ಮಾಡಿಕೊಂಡ್ರೆ ಪರವಾಗಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಶುಭಕರವಾಗಿದೆ ಈ ದಿನ, ಆದ್ದರಿಂದ ದೋಷಗಳು ಕಡಿಮೆ, ಮೇಂಟೈನ್ ಮಾಡಿಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಟೆನ್ಷನ್ ಇದೆ, ರೋಗ ಭಯವಿದೆ. ಖಂಡಿತ ಔಷಧಿಗಳನ್ನು ಸರಿಯಾಗಿ ತಗೊಳ್ಳಿ, ರೆಗ್ಯುಲರ್ ಆಗಿ ತಗೊಳ್ಳೋವರು. ಯಾಕೆಂದರೆ ಹೇಳಿಕೊಳ್ಳುವಂತೆ ಸಮಯ ಇಲ್ಲ.
ನಕ್ಷತ್ರ ದೇವತೆ ನಮಗೆ ಸಪೋರ್ಟ್ ಆಗಿಲ್ಲ. ನಂತರ ನೋಡುವಂಥದ್ದು ಮೂಲ ನಕ್ಷತ್ರ ಧನುಸು ರಾಶಿ. ಅನುಕೂಲವಿದೆ, ಲಾಭವಿದೆ, ಆದ್ದರಿಂದ ದೋಷಗಳಿಲ್ಲ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. ಪ್ರತ್ಯೇಕ ತಾರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತಿದೆ. ಹೆಚ್ಚಿನ ಪ್ರಯತ್ನಗಳು ಅಥವಾ ಇನ್ನೊಂದು ದಿನ ನೋಡ್ಕೋಬೋದು. ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ. ಖಂಡಿತ ಕ್ಷೇಮ ಉಂಟು, ದ್ರವ್ಯ ಲಾಭಗಳು ಉಂಟು, ಆದ್ದರಿಂದ ಲಾಭಕ್ಕೇನು ತೊಂದರೆಗಳಿಲ್ಲ. ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಆರೋಗ್ಯ ಸ್ವಲ್ಪ ಧನಹಾನಿ, ದುಡ್ಡು ಕಾಸನ್ನ ಲೆಕ್ಕಕ್ಕಿಟ್ಕೊಳ್ಳಿ, ಇಲ್ಲ ಅಂತಂದರೆ ತೊಂದರೆ ಆಗುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ. ಏಟು ಗಾಯಗಳು, ಧನಹಾನಿ ಎಲ್ಲವೂ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಸಂಪತ್ತಿದೆ, ಧನಹಾನಿ ಇದೆ, ಆದ್ದರಿಂದಾಗಿ ಎರಡು ಥರನೂ ಇದೆ. 50-50. ಕೈಯಲ್ಲಿ ಇರುವಂಥದ್ದನ್ನು ಬರುವಂಥದ್ದನ್ನು ಭದ್ರವಾಗಿಟ್ಕೊಂಡ್ರೆ ದೋಷಗಳಿಲ್ಲ. ಧನಿಷ್ಠ ನಕ್ಷತ್ರ ಕುಂಭರಾಶಿ. ಸಂಪತ್ತಿದೆ, ಶರೀರ ಸುಖವಿದೆ, ಹಂಗಾಗಿ ಇದು ಶುಭವಾಗಿದೆ. ಶತಭಿಷ ನಕ್ಷತ್ರ ಕುಂಭರಾಶಿ. ಜನ್ಮತಾರೆ, ಹಂಗಾಗಿ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ಯಾರಿಗಾರು ನಿಮ್ಮ ಕೈಲಿ ಆಗುವಂಥದ್ದನ್ನು ಸಹಕಾರ ಮಾಡಿ. ಪಕ್ಷಿ ಪ್ರಾಣಿಗಳಿಗೂ ಕೂಡ ಮೇವಾಗ್ಬೋದು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ. ಮಿತ್ರತ್ವ, ಸಹಾಯ ಇದೆಲ್ಲ ಸಿಗುವ ದಿನವಿದು. ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡೆ ಜಯವೇ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ. ಪರಮ ಮಿತ್ರ ತಾರೆಯಾಗಿ ಸ್ವಲ್ಪ ಖರ್ಚುಗಳು ಉಂಟು, ಆದರೂ ಹೆಚ್ಚಿನ ತೊಂದರೆಗಳೇನಿಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ. ಖಂಡಿತವಾಗಿ ಮಿತ್ರಧಾರೆ, ವ್ಯಯ ಇದೆಲ್ಲ ಕೂಡಿ ಬಂದಿರುವಂಥ ದಿನವಿದು. ಹೆಚ್ಚಿನ ದೋಷಗಳೇನಿಲ್ಲ. ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಜಯ ಉಂಟು. ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಹಿರಿಯರ ಆಶೀರ್ವಾದ, ಗುರುಧ್ಯಾನ ಇದೆಲ್ಲ ನಮ್ಮನ್ನು ಉನ್ನತ ದಾರಿಗೆ ತರುತ್ತದೆ. ಹಾಗಾಗಿ ಅದನ್ನು ಸರಿಯಾಗಿ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.